ಬಿಗ್ ಬಾಸ್ ಗೆಲ್ಲೋರು ಗಿಲ್ಲಿ ನಟ ಅಲ್ವೇ ಅಲ್ಲ. ಬಾಂಬ್ ಸ್ಫೋಟದ ಭವಿಷ್ಯ ನುಡಿದಿದ್ದ ಖ್ಯಾತ ಜ್ಯೋತಿಷಿ ಹೇಳಿದ್ದೇನು? ಬಿಗ್ ಬಾಸ್ 12 ಮುಕ್ತಾಯದ ಹಂತದಲ್ಲಿದ್ದು ಗಿಲ್ಲಿ ನಟ ಗೆಲ್ಲುತ್ತಾರೆಂಬ ಚರ್ಚೆ ಜೋರಾಗಿದೆ. ಆದರೆ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಸ್ಫೋಟಕ ಭವಿಷ್ಯನ ನುಡಿದಿದ್ದಾರೆ. ಈ ಬಾರಿ ಅವನು ವಿನ್ ಆಗಲ್ಲ ಅಂತ ಹೇಳಿದ್ದಾರೆ. ಈ ಭವಿಷ್ಯವಾಣಿ ಇದೀಗ ಹೊಸ ಸಂಚಲನ ಸೃಷ್ಟಿಸಿದೆ. ಬಿಗ್ ಬಾಸ್ 12 ಇನ್ನೇನು 1 ತಿಂಗಳಲ್ಲಿ ಮುಗಿಯಲಿದೆ. ಇದಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟನೆ ಈ ಬಾರಿಯ ವಿನ್ನರ್ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಇದಾಗಲೇ ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದಿರುವ ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳು ಸೇರಿದಂತೆ ಹಲವರ ಬಾಯಲ್ಲಿ ಗಿಲ್ಲಿ ನಟನ ಹೆಸರೇ ಕೇಳಿ ಬರ್ತಾ ಇದೆ. ನನಗೆ ಗಿಲ್ಲಿ ನಟ ಇಷ್ಟವಿಲ್ಲ ಅಂತಿದ್ದರೂ ಈಗಿನ ಟ್ರೆಂಡ್ ನೋಡಿದ್ರೆ ಅವರೇ ಗೆಲ್ಲೋದು ಎಂದು ಹೇಳಿದವರು ಸಾಕಷ್ಟು ಜನ ಇದ್ದಾರೆ. ಆದರೆ ಖ್ಯಾತ ಜ್ಯೋತಿಷಿ ಒಬ್ಬರು ಇದೀಗ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಅವರು ಬರೆದುಕೊಂಡಿರುವ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ನಟ ಅಲ್ಲ ಎಂದು ಅವರು ಹೇಳಿದ್ದಾರೆ. ಅವರೇ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ. ಈ ಹಿಂದೆ ಅವರು ಗಿಲ್ಲಿ ನಟ ಬಿಗ್ ಬಾಸ್ ಫೈನಲ್ಸ್ ತಲುಪುತ್ತಾರೆ ಅಂತ ಹೇಳಿದರು. ಅದರಂತೆಯೇ ಈಗಿನ ಹವಾ ನೋಡಿದರೆ ಗಿಲ್ಲಿ ಫೈನಲ್ ತಲುಪೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಈಗಿನ ಭವಿಷ್ಯ ಮಾತ್ರ ಗಿಲ್ಲಿ ಅಭಿಮಾನಿಗಳ ನಿದ್ದೆಗೆಡಿಸಿದೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲುವುದು ಓರ್ವ ಮಹಿಳೆ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಆಕೆ ರಕ್ಷಿತಾ ಶೆಟ್ಟಿನೋ, ಅಶ್ವಿನಿ ಗೌಡನೋ ಅಥವಾ ಕಾವ್ಯ ಶೈವನೋ ಎನ್ನುವ ಚರ್ಚೆ ಶುರುವಾಗಿದೆ. ಇದನ್ನು ಬಿಟ್ಟರೆ ಚೈತ್ರಾ ಕುಂದಾಪುರ ಮತ್ತು ಸ್ಪಂದನ ಕೂಡ ಇದ್ದಾರೆ. ಅಂದಹಾಗೆ ಪ್ರಶಾಂತ್ ಕಿಣಿ ಅವರು ಇದಾಗಲೇ ಹಲವಾರು ಭವಿಷ್ಯನ ನುಡಿದಿದ್ದು, ಈ ಪೈಕಿ ಹಲವು ನಿಜ ಕೂಡ ಆಗಿದೆ. ದಕ್ಷಿಣ ಕನ್ನಡ ಮೂಲದ ಖ್ಯಾತ ಜ್ಯೋತಿಷಿ ಆಗಿರುವ ಪ್ರಶಾಂತ್ ಕಿಣಿಯವರು 2023 ಜೂನ್ 5ರಂದು ಒಂದು ಟ್ವೀಟ್ ಮಾಡಿ ದೆಹಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯ ನುಡಿದಿದ್ದರು. ಅದು ನಿಜ ಆಗಿತ್ತು. ಅದು ಮಾತ್ರವಲ್ಲದೆ ದೆಹಲಿಯಲ್ಲಿ ಈಚೆಗೆ ನಡೆದ ಬಾಂಬ್ ಬ್ಲಾಸ್ಟ್ ಬಗ್ಗೆಯೂ ಅವರು ಮೊದಲೇ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದರು. ಅದು ಕೂಡ ನಿಜವಾಗಿತ್ತು. ಇದೀಗ ಇನ್ನೊಂದು ತಿಂಗಳಲ್ಲಿ ಅವರ ಈ ಭವಿಷ್ಯದ ಬಗ್ಗೆ ನಿಜಾಂಶ ತಿಳಿಯಲಿದೆ. ಈ ಜ್ಯೋತಿಷಿಗಳು ತಮ್ಮ ಎಕ್ಸ್ ಖಾತೆಯಲ್ಲಿ ಗಿಲ್ಲಿ ವಿನ್ ಆಗಲ್ಲ ಅಂತ ಬರೆದಿದ್ದಾರೆ. ಸೊ ನಿಜ ಆಗುತ್ತೋ ಸುಳ್ಳಾಗುತ್ತೋ ಗೊತ್ತಿಲ್ಲ. ಇದಕ್ಕೆ ನಾವು ಇನ್ನೂ 1 ಮಂತ್ ಕಾದು ನೋಡಬೇಕು. ಬಿಗ್ ಬಾಸ್ ಫೈನಲಲ್ಲಿ ಈಗಿರುವ ಕಂಟೆಸ್ಟೆಂಟ್ಸಲ್ಲಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿನೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಗಿಲ್ಲಿ ಅವರಿಂದನೇ TRP ಬಂದಿರೋದು, ಗಿಲ್ಲಿ ಅವರಿಂದನೇ ಕಲರ್ಸ್ ಕನ್ನಡ ಚಾನಲ್ ನಂಬರ್ 1 ಆಗಿರೋದು, ಮತ್ತು ಗಿಲ್ಲಿಯಿಂದನೇ ಸಾಕಷ್ಟು ಜನ ಬಿಗ್ ಬಾಸ್ ನೋಡ್ತಾ ಇರೋದು. ಬಿಗ್ ಬಾಸ್ ಸೀಸನ್ಗಳನ್ನ ಹಳೇದೆಲ್ಲ ಜಸ್ಟ್ ಹೆಂಗಸರು ಅವರೆಲ್ಲ ನೋಡ್ತಾಯಿದ್ರು. ಬಟ್ ಈ ಬಾರಿ ಬಿಗ್ ಬಾಸ್ನ ಹುಡುಗರು ಕೂಡ ನೋಡ್ತಾ ಇದ್ದಾರೆ. ಅವರು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿಗೆ. ಗಿಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟು ಬಿಗ್ ಬಾಸ್ಗೆ ಹೋದಾಗ ಜಸ್ಟ್ 100K ಇತ್ತು. ಇವಾಗ 585K 5,85,000 ಜನ ಆಗಿದ್ದಾರೆ. ಇದು ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದನ್ನು ನೋಡಿದರೆ ಗಿಲ್ಲಿನೇ ಗೆಲ್ಬೋದು ಅಂತ ಅನಿಸುತ್ತೆ. ಆದರೆ ಟಫ್ ಕಾಂಪಿಟೇಟರ್ ಅಶ್ವಿನಿ ಅವರು ಕೂಡ ಇದ್ದಾರೆ. ಈ ಜ್ಯೋತಿಷಿ ಭವಿಷ್ಯ ಬಗ್ಗೆ ಒಂದು ಮಹಿಳೆ ವಿನ್ ಆಗ್ತಾರೆ ಅಂತ ಹೇಳಿದ್ರೆ ಮೇ ಬಿ ಅಶ್ವಿನಿ ಆಗ್ಬೋದು ಅಥವಾ ರಕ್ಷಿತಾ ಶೆಟ್ಟಿ ಆಗ್ಬೋದು. ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಯಾರು ವಿನ್ ಆಗಬೇಕು ಅನಿಸುತ್ತೆ? ಗಿಲ್ಲಿನ, ರಕ್ಷಿತಾನ, ಅಶ್ವಿನಿ ಅಥವಾ ಬೇರೆ ಕಂಟೆಸ್ಟೆಂಟ್ಸಾ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.